ಕುಮಾರ, ಮನೆಯಲ್ಲಿ ಯಾರು ಇಲ್ವಲ್ಲ? ಓಹೋ, ಸರಿಯಾದ ಸಮಯ 5 ಗಂಟೆ ಆಗಿದೆ. ಕುಮಾರನ ಎದುರಿಗೆ ಹೋಗಿರ್ಬೇಕು. ದೇವ ಮಾರುತೇಶ, ಆಪತ್ಕಾಲದಲ್ಲಿ ಆಸರಿಯಾಗುವ ನಿನ್ನ ತಂದೆ, ಆಸರಿಯಾಗುವ ನಿನ್ನ ಹೆತ್ತ ತಾಯಿಗಿಂತ ನನ್ನ ಅತ್ತಿಗೆ ನೆನಪು ಕಾಡ್ತಾ ಇದೆ ತಂದೆ, ಕಾಡ್ತಾ ಇದೆ. ಅತ್ತಿಗೆ ಕೈ ತುತ್ತಿ ನೆನೆದರೆ ಸತ್ತ ನನ್ನ ಅತ್ತಿಗೆ ನೆನಪು ಕಾಡ್ತಾ ಇದೆ ತಂದೆ. ಚಿಕ್ಕಪ್ಪನ ಸರ್ವ ಆಸ್ತಿ ಹೋದರೂ ಚಿಂತೆ ಮಾಡದ ಈ ಜೀವ ನನ್ನ ಅತ್ತಿಗೆ ಮತ್ತು ನನ್ನ ಯಶವಂತನಿಗಾಗಿ ಕೊರಗ್ತಾ ಇದೆ ತಂದೆ, ಕೊರಗ್ತಾ ಇದೆ. ಇದೇನಿದು ಸಿಡಿ ಕ್ಯಾಸೆಟ್ ಜೊತೆಗೆ ಇದು ಯಾವ ಚೀಟಿ? ಇದು ನಿನ್ನ ಮಾವ ಯಶವಂತನ ಕೊಲೆ ಮಾಡಿದ ಕ್ಯಾಸೆಟ್. ಸಮಯ ಬರೋವರೆಗೂ ಇದನ್ನು ಯಾರಿಗೂ ತೋರಿಸಬೇಡ. ಇದುವೇ ಸತ್ಯವಾದರೆ ನನ್ನ ಆತ್ಮ ಸ್ನೇಹಿತನ ಕೊಂದ ಕೊಲೆ ಪಾತಕನು ಕೊಲೆ ಮಾಡಲು ಬಿಡಲಾರೆ. ಚಿಕ್ಕಪ್ಪ, ನಾನು ಹೇಳುವವರೆಗೂ ಆ ಕ್ಯಾಸೆಟ್ ನೀನು ನೋಡುವಂತಿಲ್ಲ. ಇದರ ವಿಷಯ ನಿನಗೇನು ಗೊತ್ತು? ಅದನ್ನು ಗೊತ್ತುಪಡಿಸಿಕೊಳ್ಳುವುದೇ ಈ ಮಾನವನ ಜಾಣತನ ಚಿಕ್ಕಪ್ಪ. ಓ ಕುಮಾರ, ಕುಮಾರ, ಎಂತ ಜಾಣ ಮರಿಯಪ್ಪ ನೀನು. ನಿನ್ನನ್ನು ಒಂದೊಂದು ಹಾಡು ನುಡಿ ಕೇಳಿದರೆ ಹಡದ ಒಳ್ಳೆಗೆ ಶಾಂತಿ ಸಿಗುತ್ತೆ ಬಾ ಕುಮಾರ. ಈ ಸಂತೋಷಕ್ಕೆ ನಮ್ಮೊಂದಿಗೆ ಕೂಡಿ ಹಾಡುವಾರು. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು, ಓ ಚಿಕ್ಕಪ್ಪ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ. ತುಂಬಿರಲೆಂದು, ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು, ಬಂಗಾರ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ, ಹಾರೈಸುವೆ ನಾವೀ ದಿನ. ಸಂತೋಷ ಹಂಚಿಕೊಂಡು ಬಾಳೆಂಬ ಬಾಳಿನಲ್ಲಿ ಬಾನಾಡಿಯಂತೆ ನಾವು ಹಾರಾಡುವ ನಲಿದಾಡುವ. ಲಾ 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 ಲಾ. ಕುಮಾರ, ಬಾ ನಾ ಬಾ. ಯಾಕಣ್ಣ, ಯಾಕಣ್ಣ ನಿನ್ನ ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ? ಏನಿಲ್ಲಪ್ಪ, ನಿಮ್ಮ ಎಲ್ಲರ ಈ ಸಂತೋಷವನ್ನು ಈ ಕಣ್ಣು ಒಳೆಸಿ ನೋಡಲಾಗದೆ
ಸಂತೋಷದ ಕಣ್ಣೀರು ಬರ್ತಾ ಇದೆಯಪ್ಪ, ಸಂತೋಷದ ಕಣ್ಣೀರು ಬರ್ತಾ ಇದೆ. ಸದಾ ನೀನು ಹೀಗೆ ನಗುನಗ್ತಾ ಇದ್ದರೆ ಸಾಕಣ್ಣ. ಬರುವ ಎಲ್ಲ ಕಷ್ಟಕ್ಕೆ ನಾನೇ ಹೊತ್ತು ನಿನ್ನ ಭಾರ ಕೇಳಿಸುತ್ತೀನ. ಚಿಂತಿಸಬೇಡಣ್ಣ. ಹೌದು ಮವ, ಕುಮಾರನ ಭಾರ ನಮಗಿರ್ಲಿ. ಅವನ ಹೆತ್ತ ತಾಯಿಯಾಗಿ ಅವನನ್ನು ನಾನು ನೋಡ್ಕೊಳ್ತೀನಿ. ಇಷ್ಟೆಲ್ಲ ಪ್ರೀತಿ, ಸಂಪತ್ತು, ಸೌಭಾಗ್ಯ ತುಂಬಿದ ಈ ಮನೆಯಲ್ಲಿ ನಾನೊಬ್ಬ ಪಾಪಿ ತಮ್ಮ, ನಾನೊಬ್ಬ ಪಾಪಿ. ನಾನೊಂದು ತಪ್ಪು ಮಾಡಿದ್ದೇನೆ, ಕ್ಷಮಿಸಿ ನನ್ನನ್ನ. ಅಣ್ಣ, ಎಂದು ತಪ್ಪು ಮಾಡದ ನೀನು ಎಂದು ತಪ್ಪು ಮಾಡಿರುವ್ಯ, ಅದೇನಂತ ಹೇಳಣ್ಣ. ಶ್ರೀ ಮಾರುತಿ ಸಾಕ್ಷಿಯಾಗಿ ನಾನೇ ಹೊತ್ತು ನಿನ್ನ ಭಾರ ಕೇಳಿಸುತ್ತೇನ. ಹೇಳಣ್ಣ, ಹೇಳ. ಮೋಹದ ಮಾರ್ಜಾಲಕ್ಕೆ ಬಲಿಯಾಗಿ, ಮೋಸ ತರಕೀಡಾಗಿ ಮತ್ತೊಂದು ಮದುವೆ ಮಾಡಿಕೊಂಡೆನಪ್ಪ. ಅಣ್ಣ, ಕಾಮಕ್ಕೆ ಆತರಪಟ್ಟು ಅಪಘಾತಕ್ಕೆ ಈಡಾದಿಯಲ್ಲಣ್ಣ. ಈ ಕುಮಾರನಿಗೆ ಮಲತಾಯಿ ಮಗನನ್ನು ಮಾಡಿದೆಯಲ್ಲ ಅಣ್ಣ. ಇದೆಲ್ಲ ನಿನಗೆ ಸರಿ ಅಣ್ಣಣ್ಣ? ಹೇಳಣ್ಣ, ಹೇಳು. ಇರಲಿ ಬಿಡು ಚಿಕ್ಕಪ್ಪ, ಪ್ರಾರಬ್ಧ ಕರುವೇ ನಮ್ಮ ಹೆಗಲೇರಿ ಗಹಗಹಿಸಿ ನಗುತ್ತಿದೆ ಎಂದ ಮೇಲೆ ಇದನ್ನು ತಪ್ಪಿಸಲು ನಮ್ಮಿಂದ ಸಾಧ್ಯವಾದೀತೆ? ಇಲ್ಲ. ಏನೋ ನನ್ನ ಹೆತ್ತ ತಾಯಿಯ ರೂಪದಲ್ಲೇ ಈ ತಾಯಿಯೇ ಬಂದಿರಬಹುದು. ಈ ನಮ್ಮ ಹಣೆ ಬರಕ್ಕೆ ಹೊಣೆಯಾರು ಚಿಕ್ಕಪ್ಪ? ಕುಮಾರ, ಎಂತ ಸಣ್ಣವನ್ನಾದರೂ ಎಂತ ತಿಳುವಳಿಕೆ ಕಂದ ನಿನ್ನಲ್ಲಿ. ಈ ನಿನ್ನ ತಂದೆ ಎದೊಡೇನೆ ಎಚ್ಚರಿಕೆ ಗಂಟೆ ಬಾರಿಸಲಿಲ್ಲವೇ? ಇರ್ಲಿ ಬಿಡಿ ಸ್ವಾಮಿ, ಮಾವನಿಗೆ ಈಗಾಗಲೇ ನೀವು ಮಾತು ಕೊಟ್ಟಿದ್ದೀರ. ಕೊಟ್ಟ ಮಾತಿನಂತೆ ನಡೆಯುವುದು ಮಾನವನ ಧರ್ಮ. ಅಕ್ಕ ಹೇಗೆ ಇರಲಿ, ಅವಳೊಂದಿಗೆ ನಾನು ಹೊಂದಿಕೊಂಡು ಹೋಗ್ತೀನಿ. ನೀವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ. ಅಣ್ಣ, ಕರೆದುಕೊಂಡು ಬಾರಣ್ಣ. ಎಲ್ಲಿದ್ದಾಳೆ ಅತ್ತಿಗೆ? ಕುಮಾರ, ತಂದೆ ಆದವರು 4 ಮಂದಿಯೊಳಗಿರದೆ ಹಂದಿಯಾದರೆ ಎಲ್ಲ ಜೀವ ಒಂದಾದಿತ್ತೆ. ಅಳಬೇಡ ಚಿಕ್ಕಪ್ಪ, ಅಳಬೇಡ. ಮಲತಾಯಿಯ ಮಮತೆಯಲ್ಲಿ ನಲಿದಾಡಿ ಒಲವಿನ ಕಂದನಾಗಿ ಸರ್ವ ಕಾರ್ಯೇಸು ಸರ್ವದಾ ಎಂಬಂತೆ ಈ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕಾರ್ಯಗತಗೊಳಿಸಿ ನಿಮ್ಮ ಮನೆಯ ಕೀರ್ತಿ ತರ್ತೀನಪ್ಪ. ಚಿಕ್ಕಪ್ಪನೆಂಬ ನಿಮ್ಮ ಬಲಭೀಮದ ಹೆಸರು ಕೊಡ್ತೀನಪ್ಪ. ಅಳಬೇಡ ಕುಮಾರ. ಕುಮಾರ, ಇಂಥ ಮಗನಪ್ಪ ನೀನು. ನಿನ್ನಂತ ಮಗನೆಲ್ಲ ಪಡೆದ ನಾನೇ ಭಾಗ್ಯವಂತಿಯಪ್ಪ. ನೋಡು, ನೀನು ಯಾವಾಗಲೂ ನಗುತ್ತಿರಬೇಕು ಈ ಮನೆಯಲ್ಲಿ. ಹಾ ದೀಪ, ಅತ್ತಿಗೆ ಬಂದಳು. ಆರತಿ ಮಾಡಿ ಒಳಗೆ ಕರೆದುಕೋ. ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬಲಗಾಲಿಟ್ಟು ಒಳಗಡೆ ಬಾ. ಎಲ್ರಿಗೂ ನಮಸ್ಕಾರ. ಚಿಕ್ಕಮ್ಮ, ಚಿಕ್ಕಮ್ಮ, ಏನಿದು ಹೊಸದಾಗಿ ಮೊದಲಿಗೆತ್ತೆಯಾಗಿ ಮನೆಗೆ ಬಂದ್ರೆ
ನನಗೆ ಅಮ್ಮನ ಅಕ್ಕ, ನನ್ನ ಮಗನಿಗೆ ತಾಯಿಯಂದ್ರ ಜೊತೆ ಮಾತಾಡುದು ಅಂದ್ರೆ ಬಹಳ ಇಷ್ಟ ಅಕ್ಕ, ಹಾಗಾಗಿ ಮಾತಾಡಿದ. ಅಮ್ಮ ಎನಿಸಿಕೊಳ್ಳುವುದು ಇವಳಿಗೆ ಬಹಳ ಕಷ್ಟ. ಹಾ ಹೌದು, ಇವರೆಲ್ಲರೂ ಇವನು ನನ್ನ ತಮ್ಮ ಬಲಭೀಮ ಅಂತ. ಇವಳು ನನ್ನ ತಮ್ಮನ ಧರ್ಮಪತ್ನಿ ದೀಪಾ ಅಂತ. ಇವನಿದಾನಲ್ಲ ಇವನು ನನ್ನ ಕುಲಪುತ್ರ ಕುಮಾರ ಅಂತ. ಅರ್ಥ ಆಯ್ತು. ಅರ್ಥವಾದರೆ ವ್ಯರ್ಥ ಸಮಯಕ್ಕೆ ಬನ್ನಿ, ಅಮ್ಮನ ಸ್ಥಾನ ನಿಂತು ಒಂದು ಸಂಭ್ರಮದ ಹಾಡು ಹಾಡಿ ಒಳಗೆ ಬನ್ನಿರಿ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಶಿಖಾಮಣಿ ಎಂದು ಶಿಖರವನ್ನೇರಿ ನಗುತ್ತಿರುವ ಈ ಬಲಭೀಮ ನರೇಂದ್ರನ ಸಾಹಸಕ್ಕೆ ಮಧ್ಯ ಇಲ್ಲದಂತಾಯ್ತು. ಬಲಭೀಮ ಮಿತಿಯೇ ಇಲ್ಲದಂತಾಯ್ತು. ನಾನೇ ಬಲವಂತನೆಂದು ಬಲಾಢ್ಯತನದಿಂದ ನಿನ್ನ ಪರಾಕ್ರಮಕ್ಕೆ ಅಕ್ರಮವಾಗಿ ನಿನ್ನತ್ತಿಗೆಯನ್ನು ಕೊಲೆ ಮಾಡಿಸಿ ನಿನ್ನ ಮಾವ ಯಶವಂತನನ್ನು ನಾನೇ ಕೊಂದು ಹಾಕಿಬಿಟ್ಟೆ. ನಾನು ಕಣ್ಣಿಟ್ಟ ನಿನ್ನ ಮಡದಿಯನ್ನು ದಕ್ಕಿಸಿಕೊಳ್ಳುವುದರ ಸಲುವಾಗಿ ಮಹಿಷಾಗಿ ಸರೋಜಿನಿಯನ್ನು ಕಳುಹಿಸಿರುವೆ ಮತ್ತು ಆ ನಿನ್ನ ಅತ್ತಿಗೆಯಾಗಿ ಆ ಕತ್ತೆಯಿಂದಲೇ ನಿಮ್ಮೆಲ್ಲರಿಗೆ ಕತ್ತಿ ಮಸದು ಕುತಂತ್ರ ಎಂಬ ದಾರ ವಶದು ನಿಮ್ಮೆಲ್ಲರನ್ನು ಕಟ್ಟಿ ಹಾಕಿ ನಾನು ಕಣ್ಣಿಟ್ಟ ಹೆಣ್ಣಿನ ಮೈಸುಕ ಪಡೆಯದಿದ್ದರೆ ನನ್ನ ಹೆಸರು ಇಂದ್ರ 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 ಪದವಿ ಬಯಸಿದ ನರೇಂದ್ರನೇ ಅಲ್ಲ. ಸರೋಜ, ತಹಶೀಲ್ದಾರ್ ಆಫೀಸಲ್ಲಿ ಕೃಷ್ಣಾ ಕೆನಾಲ್ ಬಗ್ಗೆ ಮೀಟಿಂಗ್ ಇದೆಯಂತೆ. ನಾವು ಒಂಚೂರು ಹೋಗಿ ಬರ್ತೀನಿ. ಕುಮಾರ ಮತ್ತು ಬಲಭೀಮನ ಊಟ ಆಗಿಲ್ಲ, ಅವ್ರು ಬಂದ ನಂತರ ಅವ್ರಿಗೆ ಊಟ ಮಾಡಿಸು. ನಾನು ಆವಾಗಲೇ ಹೇಳಲಿಲ್ವೇ ನಂದು ಯಾವತ್ತು ಒಂದೇ ಮಾತು ಅಂತ. ಬಾಯಿಲಿ ಸರೋಜ, ಸರೋಜ, ಅದೆಲ್ಲ ಹೇಳುವುದು ನನ್ನ ಕರ್ತವ್ಯವಲ್ಲವೇ? ಬಾಯಿಲಿ. ಯಾಕಂದರೆ
ನನ್ನ ಸಹೋದರನಾದ ಬಲಭೀಮ ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದಾನೆ. ಸೀತಾ ಉಣಿಸಿದ ಕೈ ತುತ್ತು ಮರೆಸೋದು ನಿನ್ನ ಕರ್ತವ್ಯ ತಾನೆ? ಹಾಂ, ನಾನು ಬರ್ತೀನಿ ಮನೆ ಕಡೆ. ಜೋಪಾನ. ತಾವು ತಟ್ಟದ ಈ ಕೈ ನನ್ನ ಮೈಮನ ಮುಟ್ಟದೇ ಇರುವುದೇ ಪಾರೇತ. ಈ ಪ್ರೀತಿಮ ಜೊತೆಗೂಡಿ ಹಾಡುವ. ಸಿಡಿಬಿಡಿ ಎತ್ತಿ ನೀನು ಹೂವ ನಿನ್ನ ಮೈ, ಸಿಡಿಬಿಡಿ ಎತ್ತಿ ನೀನು ಹೂವ ನಿನ್ನ ಮೈ, ಎಂತ ಬಿಸಿ ಏಟು ನನ್ನ ಕೆನ್ನೆಗಿದು ಸ್ವೀಟು, ಎಂತ ಬಿಸಿ ಏಟು ನನ್ನ ಕೆನ್ನೆಗಿದು ಸ್ವೀಟು. ಸಿಡಿಬಿಡಿ ಗಂಡ ನೀನು ಚಿನ್ನ ನಿನ್ನ ಕೈಲಿ. ಕೆಳಗಿಲ್ಲೋ ಮನಸ್ಸು ಒಳಗಿಲ್ಲೋ ಅದಕ್ಕೆಲ್ಲ ಪ್ರೇಮಮಯ ಅದರಮಯ ನಿಮ್ಮ ಅದರದಿಂದ ನಾನು ಹೋಗಿ ಬರ್ತೀನಿ ಮನೆಗೆ ಕೂಡ ಒಂಚೂರು ಹುಷಾರು. ಹಲೋ ಡಾರ್ಲಿಂಗ್. ಹಾ, ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಇವತ್ತು ಈ ಮನೇಲಿ ನಡೆಯೋದು ಎರಡನೆಯ ಭಾಗ. ಅದು ನಡಿಲೇಬೇಕಲ್ಲ. ಮಲಮಗ ಅಂದ ಮೇಲೆ ಆ ಕೆಲಸನ ಮಾಡಲೇಬೇಕಲ್ಲ. ನಾನು ಓದಿದ ಮೇಲೆ ಆ ದೀಪ ಆರ್ಲೇಬೇಕಲ್ಲ. ಓಕೆ ಡಾರ್ಲಿಂಗ್, ಹಾಗೆ ಮಾಡ್ತೀನಿ. ಬಾಯ್. ಅಮ್ಮ, ಅದ್ಯಾಕೋ ಮನೆಯಲ್ಲಿ ಚಿಕ್ಕಮ್ಮ ಕಾಣ್ತಿಲ್ಲಲ್ವಾ? ಬೇಕುಫ, ಚಿಕ್ಕಮ್ಮ ಯಾಕೋ ಬೇಕು ನಿನಗೆ? ನಾನೆಲ್ಲುವ ಮನೆಯಲ್ಲಿ. ಸರಿ ಅಮ್ಮ, ಹಾಗಾದರೆ ನನಗೆ ಹಸಿವಾಗಿದೆ, ಮೊದಲು ಊಟಕ್ಕೆ ಬಿಡಿಸು. ಏಯ್, ಸಮಯ ಇಲ್ಲದೆ ಊಟ ಊಟ ಅಂತ ಕೇಳೋದಕ್ಕೆ ಇದನ್ನು ಧರ್ಮಛತ್ರ ಅಲ್ಲ. ಇವತ್ತಿನಿಂದ ಕೈ ತುಂಬಾ ದುಡಿಬೇಕು ಅಂದ್ರೇನೆ ಹೊಟ್ಟೆ ತುಂಬಾ ಊಟ ಸಿಗೋದು. ಏನ್ ನೋಡ್ತಾ ಇದೀಯಾ? ಮೊದಲು ಕಸ ಗೂಡ್ಸು, ಪಾತ್ರೆನ ತೊಳಿ, ನೀರ್ ತಗೊಂಡು ಬಾ, ಅಂದ್ರೆ ನಿನಗೆ ಊಟ. ಇಲ್ಲ ಅಂದ್ರೆ ಚಿಕ್ಕವನಾದ ನನಗೆ ಕೈ ಭಾರ ಹಾಕ್ತೀಯಮ್ಮ. ಕಸವಾದರೂ ನೂಕಬಹುದು, ಆದರೆ ಕೊಡ ಎತ್ತಲು ಸಾಧ್ಯನಾ? ಬೇಡಮ್ಮ, ಬೇಡ. ನನ್ನ ಚಿಕ್ಕಮ್ಮ ಬಂದ ನಂತರ ನೀನು ಹೇಳಿದ ಕೆಲಸವನ್ನೆಲ್ಲ ಮಾಡ್ತೀನಮ್ಮ.
ಮೊದಲು ಹಸಿವಾಗಿದೆ, ಊಟಕ್ಕೆ ಬಡಿಸಮ್ಮ. ಊಟ ಊಟ ಬಡ್ಕೊಂಡು ಸಾಯ್ತೇನು? ಹೊಡಿಬೇಡಮ್ಮ, ಹೊಡಿಬೇಡ. ಎತ್ತ ತಾಯಿಯ ಪ್ರೇಮದ ಮಡಿಲಲ್ಲಿ ಬೆಳೆದ ಜೀವ ಇದು. ಹುಟ್ಟಿ ಇಷ್ಟು ದೊಡ್ಡವನಾದರೂ ಯಾರಿಂದಲೂ ಒಂದು ಏಟು ತಿನ್ನದ ಈ ಜೀವ ನಿನ್ನಿಂದ ಏಟು ತಿನ್ನಬೇಕಾದರೆ ಕಷ್ಟವೆನಿಸುತ್ತಿದೆ ತಾಯಿ, ಕಷ್ಟವೆನಿಸುತ್ತಿದೆ. ಏಯ್, ಕಷ್ಟ ಆಗ್ಲಾರ್ದೇನೆ ಸುಖ ಸಿಗುತ್ತೆ ಅನ್ನೋ ಬಡವ. ಸರಿ, ಹಾಗಾದ್ರೆ ನಿನ್ನ ಚಿಕ್ಕಮ್ಮ ಬಂದ ಮೇಲೆ ನಿನ್ಗೆ ಊಟ ಸಿಗೋದು. ಹಾಗನ್ನ ಬೇಡ ತಾಯಿ. ಶಾಲಾ ಅಡುಗೆಯವರು ತಮ್ಮ ಬೇಡಿಕೆಗಾಗಿ ಇಂದು ಅಡಿಗೆ ಮಾಡಿಲ್ಲ. ಅಲ್ಲದೆ ಮುಂಜಾನೆಯೂ ಕೂಡ ನಾನು ಉಣ್ಣದೆ ಹಾಗೆ ಹೋಗಿದ್ದೇನೆ. ಈಗ ನನಗೆ ತುಂಬಾ ಹಸಿವಾಗಿದೆ. ಮೊದಲು ಊಟಕ್ಕೆ ಬಿಡಿಸು ನಿನ್ನ ಕಾಲಿಗೆ. ಸರಿ ಆಚೆ ಮುಟ್ಟಾಳ. ಮಲ ಮಕ್ಕಳು ಇಲ್ಲ ಅಂತ ಸುಳ್ಳು ಹೇಳಿ ನಿಮ್ಮ ತಂದೆ ನನಗೆ ಮೋಸ ಮಾಡಿ ನಿನ್ನ ನಾನನ್ನು ಜೋಡ್ ಮಾಡಿಬಿಟ್ಟ. ಛೇ, ಎಲ್ಲ ನನ್ನ ಕರ್ಮ ನಂದು. ಕರ್ಮ ನಿನ್ನದಲ್ಲಮ್ಮ, ಮಲಮಗನಾಗಿ ಹುಟ್ಟಿದ್ದು ನನ್ನ ಕರ್ಮ. ಮಲ ಎಂಬ ಹೇಸಿಗೆ ಪದನ ಹೊತ್ತು ಈ ಜೀವ ಅದನ್ನು ಅನುಭವಿಸಲೇಬೇಕಾಗಿದೆ. ಅಮ್ಮ, ಈ ಕಷ್ಟಕ್ಕಾಗಿ ನನ್ನನ್ನು ಹೆತ್ತು ಕಣ್ಮರೆಯಾದೇನಮ್ಮ. ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಕಾಲನು ಕೈಬೇಕಾಯ್ತು ಈ ನನ್ನ ಜೀವನ. ಅಮ್ಮ, ಒಂದೇ ಒಂದು ತುತ್ತು ಬಕ್ಕರಿ ಕೊಟ್ಟು ಹೊಟ್ಟೆ ತುಂಬಿಸಮ್ಮ. ಓಯ್, ಚಾಕ್ರಿ ಮಾಡಿದ್ರೆ ಬಕ್ರಿ ಅಂತ ನಿಂದಾಗ್ಲೇ ಹೇಳಿಲ್ವಾ? ಆಯ್ತಮ್ಮ, ಮೊದಲು ಕಸ ಹೋಗ್ತೀನಿ. ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ, ನೀ ನನ್ನ ಬಿಟ್ಟು ಎಲ್ಲಿ ಹೋದೆ? ನಿನ್ನ ಮುಖ ಕಾಣದೆ ತುಂಬ ಭಯವಾಗಿದೆ ಬಾ. ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ. ಯಾಕೋ ಏನೋ ನಂಗೆ ತುಂಬಾ ಆಯಾಸ ಆಗಿದೆ. ಕಾಲು ತುಂಬಾನೇ ನೋವಾಗ್ತಾ ಇದೆ. ಕಾಲು ಹೊತ್ತು ಬಾ. ಆಯ್ತಮ್ಮ. ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ, ನೀ ನನ್ನ ಬಿಟ್ಟು ಎಲ್ಲಿ ಹೋದೆ? ತಾಯಿಯ ಸೇವೆಯೇ ದೇವರ ಸೇವೆ, ದೇಶ ಸೇವೆಯೇ ಈಶ ಸೇವೆ. ಆಯ್ತಮ್ಮ, ನಿನ್ನ ಪಾದ ಸೇವೆ ಮಾಡಿ ನನ್ನ ತಾಯಿಯರನ್ನ ಮುಟ್ಟಿಸುತ್ತೀನಮ್ಮ. ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ, ನೀ ನನ್ನ ಬಿಟ್ಟು ಎಲ್ಲಿ ಹೋದೆ? ಏನಲ್ಲೇ ಮುಟ್ಟಾಳ, ಕಾಲು ಹೊತ್ತು ಅಂದ್ರೆ ಕಾಲು ಹೊತ್ತು ನೆಪದಲ್ಲಿ ಸೇಡ್ ತಿರ್ಸ್ ಗೊತ್ತಾ ಇದೆಯಾ? ಹಾ, ಇರು, ನಿನ್ನ ಮೈ ಚರ್ಮ ಸುಲಿತೀನಿ. ನನ್ನ ಕಾಲು ಹೊಡಿಬೇಡಮ್ಮ. ಜಗತ್ತಿಗಿಂತ ವಿಶಾಲವಾದದ್ದು ಅಂದರೆ ತಾಯಿಯ. ಆಕಾಶಕ್ಕಿಂತ ಎತ್ತರವಾದದ್ದು ಅಂದರೆ ತಂದೆ ಅಂತ ಹೇಳ್ತಾರೆ. ಸೂರ್ಯನಕ್ಕಿಂತ ಮಿಗಿಲವಾದದ್ದು ಪ್ರಕಾಶ ಜ್ಞಾನ ಅಂತ ಹೇಳ್ತಾರೆ. ಅಂತ ಜ್ಞಾನವಂತ ತಾಯಿಯಾದ ನಿನ್ನಲ್ಲಿ ಹೆತ್ತ ಮಗನ ಕತ್ತು ಕುಯ್ಯಂತ ಕೆಲಸ ಮಾಡ್ಬೇಡಮ್ಮ. ನಿನ್ನ ಖಾಲಿ ಏನೋಲೇ, ನನಗೆ 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 ಬುದ್ಧಿ ಅಷ್ಟು ದೊಡ್ಡನಾಗಿ ಬಿಟ್ಟಿಯಾ? ಇರು, ಮಾಡ್ತೀನಿ ನಿನಗೆ.
ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ. ನಗುವ ಸುಕಂದನಲ್ಲಿ ನಲಿದಾಡಬೇಕಾದ ನೀನು ಈ ರೀತಿ ಬರೆಯೋದಕ್ಕಿಂತ ನನ್ನ ಪ್ರಾಣವಾದರೂ ತೆಗೆಯಬಾರದೆ. ಅಮ್ಮ, ನಿನಗೆ ಈ ಜೀವ ಬೇಡವಾಗಿದ್ದರೆ ಒಂದೇ ಒಂದು ತೊಟ್ಟು ವಿಷ ಕೊಟ್ಟು ಬಿಡಮ್ಮ. ಸಂತೋಷದಿಂದ ಸತ್ತು ನನ್ನ ತಾಯಿಯ ಒಡಲು ಸೇರ್ತೀನಮ್ಮ. ಮಾತು ಮಾತಿಗೂ ತಾಯಿ ತಾಯಿ ಅಂತ ನಾಯಿ ನನ್ನ ಮಗನೇ. ಅಮ್ಮ, ಅಮ್ಮ, ಎಂತ ವಿಷಯಗಳಿಗೆ ಎಲ್ಲಿ ಜನ್ಮ ಹೊಂದಿಲ್ಲಮ್ಮ ನನಗೆ. ಹುಟ್ಟಿದ ಕ್ಷಣವೇ ನನ್ನ ಪ್ರಾಣ ನಿನ್ನ ಕೈಯಾರ ತೆಗೆದಿದ್ದರೆ ನನಗಿಂತ ಪರಿಸ್ಥಿತಿ ಬರ್ತಿದ್ದಿಲ್ಲಮ್ಮ. ಎಂದೂ ರಕ್ತ ನೋಡದ ಈ ಕುಮಾರ ಸ್ವಂತ ತನ್ನ ಮೈಯಲ್ಲೇ ರಕ್ತ ನೋಡಬೇಕಾಯಿತೆ ಅಮ್ಮ. ಬರೀ ಅಮ್ಮ ತಾಯಿ ಅವ್ವ ಕೇಳಿಗ ಸಾಕಾತು. ನಿನ್ನ ನಾಲಿಗೆಗೆ ಬರಿ ಕೊಡ್ತೀನಿ. ಅಕ್ಕ, ಏನಿದು ನೀನು ಮಾಡ್ತಿರುವ ಕೆಟ್ಟ ಕೆಲಸ? ನೀನು ಮನುಷ್ಯಳೋ ಅಥವಾ ರಾಕ್ಷಸಿಯೋ? ಮಗನಿಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಲ್ಲ ಕುಮಾರ. ಅಳಬೇಡಮ್ಮ, ಅಳಬೇಡ. ವಿಧಿ ಬರವೇ ನನಗೆ ಈ ರೀತಿ ಬರೆದಿರುವಾಗ ಯಾರೇನು ಮಾಡುವುದು? ಇದು ನನ್ನ ಪ್ರಾರಬ್ಧ ಕರ್ಮವಮ್ಮ, ಸಂಕಟ. ಕುಮಾರ, ಯಾಕೋ ಕುಮಾರ, ನಿನಗೆ ಯಾಕಿಂತ ಸ್ಥಿತಿ ಬಂತು ಮಗನೇ? ಹೇಳು ಕುಮಾರ. ಹಸಿದ ಒಡಲಿನ ತಾಪವಮ್ಮ. ತುತ್ತು ಅನ್ನಕ್ಕಾಗಿ ಅಮ್ಮ ಎಂದು ಬಾಯಿ ತೆರೆದರೆ ಬಾಯಿ ತುಂಬ ಬರಬಿತ್ತಮ್ಮ, ಬಾಯಿ ತುಂಬ ಬರಬಿತ್ತು. ಏನೇ ನಿರ್ಲಜ್ಜ ಹೆಣ್ಣೆ! ಮಗು ಹಸಿವಿಗಾಗಿ ಪರಿಪರಿಯಿಂದ ಬೇಡ್ಕೊಂಡ್ರೆ ತುತ್ತು ಅನ್ನ ಹಾಕದೆ ಮೈ ತುಂಬ ಬರೆ ಎದ್ರಿವೆ ಅಲ್ಲ. ಪಾಪಿ! ಅಷ್ಟೇ, ಅದನ್ನ ಕೇಳೋ ಅಧಿಕಾರ ನಿನಗೆ ಇಲ್ಲ. ನಾನು ಈ ಮನೆ ಹಿರಿಯ ಸೊಸೆ. ನಾನು ಹೇಳ್ದೆ ಕೇಳ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕಷ್ಟೇ. ಅವನು ನನ್ನ ಮಗ, ನಾನು ಏನಾದ್ರೂ ಮಾಡ್ತೀನಿ. ನಿನ್ಗೆ ಯಾಕೆ ಬೇಕದು? ಏಯ್, ಅವನು ನಾ ಪಡೆದ ಮಗ. ಏನೇ ಮಾನಗೆಟ್ಟವಳೆ, ಮಕ್ಕಳೇ ಕಾಣದ ಮಾನಗೇಡಿ ನೀನು. ಮಗ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಅಧಿಕಾರಿ ಆಗಬೇಕು ಅನ್ನುವ ಸ್ವಲ್ಪನಾದ್ರೂ ಭಾವನೆ ಇದೆಯೇನೆ? ಮಗನಿಗೆ ಈ ರೀತಿ ಬಾಯಿಗೆ ಬಂದಂತೆ ಮಾತಾಡಿ ಬರೆ ಎರ್ದಿರುವೆ ಅಲ್ಲ. ನೀನು ಹೆಣ್ಣಲ್ವೇ? ಹೆಮ್ಮಾರಿ! ಏನೆಲೆ ಭಿಕಾರಿ, ನನಗೆ ಹೆಮ್ಮಾರಿ ಅಂತೀಯ? ಅದ್ಗೆ ಏನ್ ನೀನ್ ಮಾಡ್ತಾ ಇರೋ ಕೆಲಸ ಇದು? ಏನೋ ಏನೋ ನಿಂದು? ನನಗೆ ಹಲ್ಕ ಕೆಲಸ ಅಂತೀಯ? ಮೊದಲು ನಿನ್ನ ಹೆಂಡತಿ ಬೇಗಿನ ಸ್ಟಡಿ ಮಾಡಿ ಹೋಗು. ಚಿಕ್ಕಪ್ಪ, ಕುಮಾರ, ಏನಪ್ಪ ನಿನ್ನ ಮೈ ತುಂಬಾ ಸುಟ್ಟ ಗಾಯ? ಏನಾಗಿದೆ ನಿನಗೆ ಕುಮಾರ? ಏನಾಗುತ್ತೇರಿ? ಈ ಮಾನಗೇಡಿ ಮನೆ ಹೊಕ್ಕು ಮಗನಿಗೆ ಮೈ ತುಂಬಾ ಬರೆ ಎಳೆದಿದ್ದಾಳೆ ಸ್ವಾಮಿ. ಹೌದೇನೆ ಚಂಡಾಲಿನಿ? ಮತ್ತೆ ಮಗನಿಗಿಂತ ಚೆನ್ನಾಗಿ ಬೆಳೆಸಿದ ಈ ನನ್ನ ಕನ್ನಡಿಗೆ ಬರೆ ಹೇಳಿದೀಯಾ ಪಾಪಿ? ಯಾವ ಕಾರಣಕ್ಕಾಗಿ? ಬಂದದ್ದನ್ನು ಅನುಭವಿಸಲೇಬೇಕು ಚಿಕ್ಕಪ್ಪ. ಹಸುವಿನ ತೃಷೆಗಾಗಿ ತುಸು ಅನ್ನ ಕೇಳಿದರೆ ಕಣ್ಣೀರಿನ ಹೊರಳಿಸಿ ಮೈಯೆಲ್ಲ ಬೆಂಕಿಯ ಬರೆಯಿಂದ ರಕ್ತ ಹರಿಯಿತು ಚಿಕ್ಕಪ್ಪ, ರಕ್ತ ಹರಿಯಿತು. ಹೇಗೆ ತಾಳಲಿ ನೋಡ? ನಿರ್ಲಜ್ಜ ಹೆಣ್ಣೆ, ಹರಿಯದ ಈ ನನ್ನ ಮಗನಿಗೆ ಈ ರೀತಿ ಶಿಕ್ಷೆ ಕೊಟ್ಟಿಯಾ? ನೋಡು,
ನಿಲ್ಲಿಸೋಡಿ ಕೈ ಮಾಡೋದನ್ನ ನಾನಿಲ್ಲದ ಸಮಯ ಸಾಧಿಸಿ ನನ್ನ ಹೆಂಡತಿಯ ಮೇಲೆ ಹೋಗುವೆಯಾ ಮೂರ್ಖ? ಕೈ ಮಾಡದ ಏನ್ ಮಾಡ್ತಾರಣ್ಣ? ಕುಮಾರನಿಗೆ ಇವಳ ಕೊಟ್ಟಿರುವ ಶಿಕ್ಷೆ ನೋಡಿದರೆ ನನ್ನ ಪಾದದಿಂದ ನೆತ್ತಿವರೆಗೆ ಉರಿ ಬೀಳುತ್ತದೆ. ಎತ್ತ ಕರುಳಾದ ನಿನಗೆ ಮಗನ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಕಾಯ್ದ ಕಬ್ಬಿನ ಬೆಲೆ ಎಳೆದ ಈ ನಿನ್ನ ಸೂಳೆಗೆಲ್ಲಿಂದ ಬರಬೇಕು ಕಾಳಜಿ? ನೋಡ್ರಿ, ನಿಮ್ಮ ತಮ್ಮನ್ನ ನೀವಿಲ್ಲ ಅಂದ್ರೆ ನನಗೆ ಹೊಡೆದಕ್ಕೆ ಕೈ ಮಾಡ್ತಾನೆ. ಈಗ ಸೋಳೆ 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 ಅಂತ ಎಂತದ್ ಮಾತಾಡ್ತಾನೆ. ಸುಮ್ಮನೆ ನಿಂತ್ಕೊಂಡಿದ್ರಲ್ರಿ ನೀವು ಕೇಳುತ್ತಾ? ಕರ್ಣವಂತ ಎಲ್ಲಿಂದ ಬರ್ತಾ ಇದೆ ರೋಷ? ರೈತರ ರೋಹಾರಿಯಾಗಬೇಕಾದನ್ನ ನನ್ನನ್ನು ತಲೆ ಕೆಡಿಸಿ ಇಂಥ ಕೀಳು ಮಟ್ಟ ಕಳಿಸಿದಲ್ಲ ಎನ್ನಲ್ಲೋ ರಾಕ್ಷಸಿ. ನಿಮ್ಮ ತಮ್ಮ ಇಷ್ಟೆಲ್ಲ ಮಾತಾಡಿದ್ರೆ ಸತ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ರಿ ನೀವು? ಹೌದಾ, ಸುಮ್ಮನೆ ನಿಂತ್ಕೋತೀರಾ ನೀವು? ಇನ್ನು ಮುಂದೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಸರೋಜ, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿಸಿ ಮಾತನಾಡಬೇಡ, ನಿಧಾನಿಸಿ ನನ್ನ ಮಾತು ಕೇಳು. ಏನ್ ನಿಮ್ ಮಾತು ಕೇಳ್ಬೇಕು ನಾನು? ಏನ್ ನಿಮ್ ಮಾತು ಕೇಳೋದು ನಾನು? ಇವ್ರಿಷ್ಟೆಲ್ಲ ಮಾತಾಡಿದ್ರೆ ಸತ ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ? ಇಲ್ಲ ರೀ, ಈ ಮನೆಯಲ್ಲಿ ಇವ್ರು ಇರ್ಬೇಕು ಒಂದು, ಇಲ್ಲ ನಾನು ಇರ್ಬೇಕು ಒಂದು. ಹೇಳ್ರಿ. ಒಂದೇ ಬಳ್ಳಿಯ ಎರಡು ಕಾಯಿಗಳನ್ನು ಅಗಲಿಸುವ ನೀನಂದ ಕೆಟ್ಟ ಹೆಣ್ಣು. ಬಲಭೀಮ, ನನ್ನ ಎದುರಿಗೆ ನಿನ್ನಾಟ ನಡೆಯುವುದಿಲ್ಲ. ನಿನಗೆ ನನ್ನ ಮನೆ ಬೇಡವಾಗಿದ್ದರೆ ಮರ್ಯಾದೆಯಿಂದ ನಿನ್ನ ಪಾಲು ತೆಗೆದುಕೊಂಡು ಬೇರೆ ಮನೆ ಮಾಡು. ಇಲ್ಲದಿದ್ದರೆ ಕಟ್ಟು ಹಿಡಿದು ನೂಕಬೇಕಾಗುತ್ತದೆ. ಅಣ್ಣ, ಏನು ಹೇಳ್ತಾ ಇದ್ದೀಯಣ್ಣ? ಎಂದು ಅರಿಯದ ನಿನ್ನ ಬಾಯಿಂದ ಈ ಮಾತು ಹೊರಬಂತೆ. ಹೆತ್ತ ಮಗನನ್ನು ಸಿಕ್ಕಂತೆ ಬರೆ ಎಳೆದು ರಕ್ತ ಹೊರ ಕಾಣಿಸಿದೆ ಈ ಸೂಳೆ ನಿನಗೆ ಬೇಕಾದಳೆ. ಅಯ್ಯೋ ಅಯ್ಯೋ ಕುಮಾರ, ಜ್ಞಾನ ಜ್ಯೋತಿಯನ್ನ ಜಗತ್ತನ್ನೇ ಬೆಳಗಬೇಕಾದ ಮೇಲೆ ಕಾರ್ಮಡದ ಅಪ್ಪಳಕ್ಕೆ ಸಿಲುಕಿ ಕತ್ತಲವರಿಸಿದ್ದೆ ಅಣ್ಣ ಅಣ್ಣ. ಆಮೇಲೆ ಈ ಮಾತು ಮರ್ಯಾದೆಯಿಂದ ನಿನ್ನ ಪಾಲು ತೆಗೆದುಕೊಂಡು ಮನೆಯಿಂದ ಹೊರ ನಡೆ. ಇರದಿದ್ದರೆ ಬೇಡಣ್ಣ, ಬೇಡ. ಯಾವ ಕಾರಣಕ್ಕೂ ಈ ಮನೆ ಭಾಗ ಮಾಡೋದು ಬೇಡಣ್ಣ. ಅಪ್ಪನಿಗೆ ಮಾತು ಕೊಟ್ಟಿದ್ದೇವೆ ಅಂದಾಗ ನನಗೆ ಈ ಮನೆಯಲ್ಲಿ ಪುಡಿಕಾಳು ಸಹಿತ ಬೇಡ. ಸಂತೋಷದಿಂದ ನನ್ನಿಂದ ನಾನೇ ಹೊರಟೋಗ್ಬಿಡ್ತೀನಿ. ಆದರೆ ಎಲ್ಲ ಆಸ್ತಿಗಿಂತ ಮಿಗಿಲಾದ ನನ್ನ ಕುಮಾರ್ ನನ್ನ ಬಿಟ್ಟಿರ್ಲಾರೆ. ಇವನೇ ನನ್ನ ಸರ್ವಾಗಿ ಸರ್ವ ಆಸ್ತಿಯಾಗಿ ಕಳಿಸನ್ನ ನಿನ್ನ ಕೈ ಮುಗಿತೀನಿ. ಹೇ ಮೂರ್ಖ, ಅವರನ್ನು ಕರೆದುಕೊಂಡು ಹೋಗುವ ಅಧಿಕಾರ ನಿನಗೆಲ್ಲಿದೆ? ಅವನು ನಾ ಹೆತ್ತ ಮಗ. ಮರ್ಯಾದೆಯಿಂದ ಅವನನ್ನು ಬಿಟ್ಟು ನಿನ್ನ ಪಾಲು ಬೇಡವಾಗಿದ್ದರೆ ದಾಟು ಇಲ್ಲಿಂದ. ಅಣ್ಣ, ನಾನು ಚಿಕ್ಕವನಿದ್ದಾಗ ಹತ್ತಿಗೆ ಜೊತೆ ಮುನಿಸಿದ ಕೈ ತುತ್ತು ಇಂದು ಇವಳಿಂದ ಮರಿಯಾಗಿ ಹೋಯ್ತೆ. ಶಿಕ್ಷಣ ಕೇಂದ್ರಕ್ಕೆ ನಾನು ರ್ಯಾಂಕ್ ಬಂದಾಗ ತಮ್ಮ ಎಂದು ಅಪ್ಪಿದ ಈ ಕೈಗಳು ನಿನಗೆ ಬೇಡವಾದರೆ ಪ್ರತಿ ಬಸವನ ಜಾತ್ರೆಗೆ ಹೊತ್ತುಕೊಂಡು ಹೋಗಿ ಮಿಠಾಯಿ ಕೊಡಿಸಿದ ನಿನ್ನ ಪ್ರೀತಿ ಇಂದು ಅಗಲಿ ಹೋಯಿತೆ. ಹೇಳಣ್ಣ, ಹೇಳು. ನಮ್ಮ ತಮ್ಮನಿಂದಲೇ ರೈತ ಸತ್ಯ ಜ್ಯೋತಿ ಬೆಳೆಯಬೇಕನ್ನ ಆಸೆ ಇಟ್ಟಕೊಂಡ ನಿನ್ನ ಕನಸು ಮಸನದ ಹಾದಿ ಹಿಡಿಯುತ್ತೆ. ಹೇಳಣ್ಣ, ಹೇಳು. ಸ್ವಾಮಿ, ನೀವೆಷ್ಟು ಹತ್ರ ಪ್ರಯೋಜನವಿಲ್ಲ ಸ್ವಾಮಿ. ನಡೆಯಿರಿ, ಈ ಮನೆ ಬಿಟ್ಟು ಹೋಗೋಣ. ಕುಮಾರ, ಅಣ್ಣ ತಮ್ಮಂದ ಋಣವೆಂದು ಕಡೆದು ಹೋಯ್ತಪ್ಪ, ಕಡೆದು ಹೋಯ್ತು. ಮುಂದೆ ನಿನಗೆ ಬರುವ ಕಷ್ಟಕ್ಕೆ ಹೆಗಲು ಕೊಟ್ಟು
ಈ ಮನೆ ಕೀರ್ತಿತ ಮಗನೇ ಕೀರ್ತಿತ. ಅನುಬಂಧ ಅಮ್ಮ, ಗೃಹಲಕ್ಷ್ಮಿ, ನಿನ್ನಿಂದಗಲಿ ಹೋಗುವ ನನಗೆ ಆಶೀರ್ವದಿಸಮ್ಮ, ಆಶೀರ್ವದಿಸು. ಚಿಕ್ಕಪ್ಪ ಇಲ್ಲಿದ್ದರೆ ನಾನು ಬದುಕಲಾರೆ, ನಾನು ಬರ್ತೀನಿ ಚಿಕ್ಕಪ್ಪ. ಕುಮಾರ, ನೀನು ಬದುಕಿ ಉಳಿಯಲೇಬೇಕು ಕುಮಾರ, ನೀನು ಬದುಕಿ ಉಳಿಯಲೇಬೇಕು. ಮುಂದಿರುವ ಹೋರಾಟಕ್ಕೆ ನೀನೇ ನಾಯಕ. ಅನುಬಂಧ ದೂರಾಯಿತೆ, ಅಯ್ಯೋ ಒಡ ಹುಟ್ಟಿದವರೇ ಅಗಿಯಾದನೆ. ಏನು ನ್ಯಾಯ, ಯಾವ ರೀತಿಯಲ್ಲಿ ಹೋಯ್ತು ಬಂದ ಪ್ರೀತಿ, ಸ್ವಾರ್ಥದಿಂದ ಸ್ವಂತ ದೂರಾಯ್ತೆ. ಈ ಕರುಳ ಬಳ್ಳಿ ಕಲ್ಲಾಯಿತೆ, ಕಣ್ಣೀರಿಗಿಲ್ಲಿ ಬೆಲೆಯೇ ಇಲ್ಲಾಯ್ತೆ. ಏನು ನ್ಯಾಯ, ಯಾವ ನೀತಿ, ಎಲ್ಲಿ ಹೋಯ್ತು ಬಂದ ಪ್ರೀತಿ, ಸ್ವಾರ್ಥದಿಂದ ಸ್ವಂತ ದೂರಾಯ್ತೆ. ಈ ಕರುಳ ಬಳ್ಳಿ ಕಲ್ಲಾಯಿತೆ. ಅಂತೂ ಪೀಡಿಗಳು ತೊಲಗಿಬಿಟ್ವು. ಏನ ನೋಡ್ತಾ ಇದ್ಯಾ? ಬಾರ ಒಳಗೆ. ತಂದೆಯ ತಾಯಿಯ ಬಿಟ್ಟು ಬಂದೆ ನೀ ಗೆಳತಿ, ಇಬ್ಬರ ಪ್ರೀತಿಯ ನಾ ಕೊಡುವೆ. ಇಬ್ಬರ ಕೂಡಲಿ ಬಂಧಿಸಿದ ನಿನ್ನ ಗೆಳತಿ, ಸಾವಿಗೂ ಅಂಜದೆ ಎದೆ ಕೊಡುವೆ. ಮಗುವಂತೆ ಲಾಲಿಸಲೇನು, ಮಡಿಲಲ್ಲಿ ತೂಗಿಸಲೇನು, ಬೆಳದಿಂಗಳೂಟ ಮಾಡಿಸಲೇನು. ಕಣ್ಮುಚ್ಚಿ ಕುಳಿತರೆ ನೀನು ಕಣ್ಣಾಗಿ ಇರುವೆ ನಾನು. ಹೇ ಅಖಂಡೇಶ್ವರ, ನಾನು ಯಾವ ಅಪರಾಧ ಮಾಡಿದ್ದೆ ನನ್ನ ಶಿಕ್ಷೆ ತಂದೆ? ಜಗಕ್ಕೆ ಅನ್ನ ಹಾಕುವ ಇವನೇ ರೈತ. ಈ ರೈತನ ಮನೆತನವೇ ಇದೆ ಎಂದು ಬೆರಳು ಮಾಡಿ ತೋರಿಸಿದ ನನ್ನ ಮನೆ ಒಂದು ಸೂಳೆಗಾಗಿ ಬಂದವಳಿಂದ ಹೊಡೆದು ಹೋಯಿತೆ. ಮೋಹದ ಮಾರ್ಜಾಲಕ್ಕೆ ಸೇರಿದ ನನ್ನ ರಕ್ತ ಸಂಬಂಧವನ್ನು ಮರೆತು ಮಾಯದ ಮಸೂರಿಗೆ ಬೆರೆತು ತಾನೊಬ್ಬ ಗೌರವ